ಮೋಸ ಹೋದ್ಮೇಲೆ ಅಂದರೆ ಪ್ರೀತಿನಲ್ಲಿ ಯಾರು ನಮಗೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ, ಸೊ ಆ ವ್ಯಕ್ತಿಯ ಎಮೋಷನ್ಸ್ ಮತ್ತು ಈ ಭಾವನೆಗಳು, ನಮ್ಮಲ್ಲಿರ್ತಕ್ಕಂಥ ಟ್ರೂ ಎಮೋಷನ್ಸ್ ಆ್ಯಂಡ್ ಭಾವನೆಗಳು ನಮ್ಮನ್ನು ತುಂಬ ವೀಕ್ ಮಾಡಿಬಿಡುತ್ತೆ. ಕಂಟ್ರೋಲಿಗೆ ಬರ್ತಾ ಇರಲ್ಲ ಆ್ಯಂಡ್ ಅವ್ರದೇ ನೆನಪು ಕಾಡ್ತಾ ಇರುತ್ತೆ. ನಾಳೆ ಬದುಕು ಏನು ಅಂತ ಗೊತ್ತಾಗ್ತಿರಲ್ಲ. ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರ್ತಾ ಇರಲ್ಲ, ನಿದ್ದೆ ಬರ್ತಾ ಇರಲ್ಲ, ಊಟ ಸೇರ್ತಾ ಇರಲ್ಲ. ಅವರಿಲ್ಲ ಅಂದರೆ ಬದುಕಿಲ್ಲ, ಪ್ರಪಂಚ ಇಲ್ಲ. ಸೊ ಈ ಲೆವೆಲ್ಗೆ ನಮ್ಮ ಎಮೋಷನ್ಸ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದಿಲಿ ಕೊನೆ ತನಕ ನೋಡಿ, ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆ್ಯಂಡ್ ನಿಮಗೆ ಒಂದು ರಿಯಲೈಸೇಷನ್ ತಂದುಕೊಡುತ್ತೆ. ಅದು ಆ ರಿಯಲೈಸೇಷನ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅದು ನಿಮಗೆ ಸೆಲ್ಫ್ ಮೋಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಮೋಟಿವೇಶನ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಿಲ್ಲ ನಾನು. ಸೊ ನಿಮಗೆ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಸಾಕು, ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲ್ ಬರಲಿಕ್ಕೆ ಶುರುವಾಗುತ್ತೆ. ಸೊ ಆ ಕಾರಣಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಅಗೇನ್. ಓಕೆ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅನಿಸಿಕೆನ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಒಂದು ಸ್ಮಾಲ್ ಆಗಿ ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್ ನೋಡಿ, ಈ ಬದುಕಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳುವಿಕೆ. ಏನು ಅರ್ಥ ಮಾಡ್ಕೊಳ್ಳುವಿಕೆ? ವಾಸ್ತವತೆ ಅಂದರೆ ಲೈಕ್ ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್ ಏನಿರುತ್ತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳುವಿಕೆ ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅವರು ಅಲ್ಲಿಂದ ಹೊರಗಡೆ ಅಂದರೆ ಲೈಕ್ ಆ ಪ್ಲೇಸಿಂದ ನೆಕ್ಸ್ಟ್ ಪ್ಲೇಸ್ಗೆ ಮೂವ್ ಆನ್ ಆಗ್ಬೋದು. ರೈಟ್? ಒಂದು. ಎರಡನೇದು ಬಂದು ಏನು ಅಂತ ಹೇಳಿದ್ರೆ, ಈಗ ನೀವು ಯಾರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡೋಣ. ರೈಟಾ? ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮುಂಚೆ, ಆ ವ್ಯಕ್ತಿ ಸಿಗೋಕ್ಕಿಂತ ಮುಂಚೆ ನಿಮ್ಮ ಬದುಕಿನ ಪರ್ಪಸ್ ಏನಿತ್ತು ಅದರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡ್ತಾ ಹೋಗೋಣ. ಫಸ್ಟು ಆ ವ್ಯಕ್ತಿ ಸಿಗೋಕ್ಕಿಂತ ಮುಂಚೆ ನಿಮ್ಮ ಪರ್ಪಸ್ ಏನಾಗಿತ್ತು ಲೈಫಲ್ಲಿ, ಏನಾಗಬೇಕು ಅಂತ ಹೊರಟಿದ್ರಿ. ಅದರ ಮಧ್ಯೆ ಒಬ್ಬ ವ್ಯಕ್ತಿ ಹೀಗೆ ಇಂಜಿನಿಯರಿಂಗ್ ಆಗಬೇಕು ಅಂತ ಓದ್ತಾ ಇರ್ತೀವಿ, ಸ್ಟಡೀಸ್ ಇರುತ್ತೆ, ಅಥವಾ ಎಲ್ಲೋ ಜಾಬ್ ಮಾಡ್ತಾ ಇರ್ತೀವಿ, ಒಂದು ಈ ಥರದ್ದು ಕಾರ್ ತಗೊಳ್ಳೋಣ, ಅಥವಾ ತಂದೆ ತಾಯಿಗೆ ಈ ಥರದ್ದು ಏನೋ ಒಂದು ಗೋಲ್ ಇಟ್ಕೊಂಡು ಹೊರಡ್ತಾ ಇರ್ತೀವಿ. ಅದರ ಮಧ್ಯೆ ಹಂಪ್ಸ್ ಬರೋ ಥರ, ರೈಟ್ ಸೈಡ್ ರೋಡ್ ಬರೋ ಥರ ಯಾರೋ ಒಬ್ರು ನಮಗೆ ಕನೆಕ್ಟ್ ಆಗಿ ಪರಿಚಯ ಆಗ್ತಾರೆ. ಪರಿಚಯನೇ ಸ್ನೇಹಿತರೆ, ಸ್ನೇಹ ಆಗುತ್ತೆ, ಸ್ನೇಹನೇ ಪ್ರೀತಿ ಆಗುತ್ತೆ, ಅವರು ನಮಗೆ ಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆ ಲೆವೆಲ್ಗೆ ಒಬ್ರಿಗೊಬ್ಬರ ಭಾವನೆಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಅಥವಾ ಮೇಜರ್ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈಗ ನೋಡಿ, ಪರ್ಪಸ್ನ ಮರಿಬೇಡಿ. ಬಿಕಾಸ್ ಬದುಕು ಅನ್ನೋದು ಏನು, ನಿಮಗೆ ಒಂದು ಅವಕಾಶ ಇಲ್ಲಿ ಬದುಕಲಿಕ್ಕೆ, ಒಂದು ಅವಕಾಶ. ಅರ್ಥ ಮಾಡ್ತಾ ಹೋಗಿ, ಬದುಕು ಅನ್ನೋದು ಒಂದು ಅವಕಾಶ. ಮತ್ತೆ ಪುನಃ ನೀವು ಮನುಷ್ಯರಾಗಿ ಹುಟ್ಟುತ್ತೀವಿ ಅನ್ನೋದು ಯಾವುದೇ ಖಾತ್ರಿ ಇಲ್ಲ, ಕನ್ಫರ್ಮೇಷನ್ ಇಲ್ಲ, ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬದುಕು ಮತ್ತೆ ನಿಮಗೆ ಇನ್ನೊಂದ್ಸಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಂತ ಹೇಳಿ ಇವತ್ತು ನೀವು ಅಳ್ತಾ ಕೂತಿದ್ದೀರಾ ಅಂತ ಹೇಳಿದ್ರೆ, ನೆನ್ನೆ ರಾತ್ರಿ ಎಷ್ಟೋ ಜನ ಮಲ್ಗಿ ಇವತ್ತಿಗೆ ಬೆಳಗ್ಗೆ ಎದ್ದೇಳ್ಬೇಕು ಅಂತ ಅನ್ಕೊಂಡವರ ಪೈಕಿ ಎಷ್ಟೋ ಜನ ಸತ್ತೋಗಿದ್ದಾರೆ ಹಾಸ್ಕಿ ಮೇಲೆನೆ. ಸೊ ನಿಮಗೆ ಇವತ್ತು ಅಳೋಕೂ ಅವಕಾಶ ಕೊಟ್ಟಿದ್ದಾನೆ ದೇವರು ಅಂದರೆ ನೀವು ಎದ್ದಿದ್ದೀರಾ, ಜೀವಂತವಾಗಿದ್ದೀರಾ ಅಂತ ಅರ್ಥ. ಒಂದು ವಾಸ್ತವತೆ ಇದು. ಸೊ ಇವತ್ತಿನ ದಿನ ನೀವು ಎದ್ದಿದ್ದೀರಾ, ನಿಮಗೆ ಅವಕಾಶ ಸಿಕ್ಕಿದೆ ಅಂದಮೇಲೆ ನೀವು ಯಾವುದರ ಕಡೆ ಫೋಕಸ್ ಆಗಬೇಕು. ಈಗ ಜೊತೆಗಿದ್ದಂಥ ವ್ಯಕ್ತಿ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿ ಅಂತೂ ಆಗೋಯ್ತು, ಕರೆಕ್ಟ್? ನೋಡಿ, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನೀವು ಅದಕ್ಕಿಂತ ಮುಂಚೆ ಪರ್ಪಸ್ ಮೇಲೆ ಹೊರಟಿದ್ರಿ, ಮಧ್ಯೆ ಕನೆಕ್ಟ್ ಆದ್ರು. ಈ ಕನೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಇಲ್ಲ, ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ. ಬಟ್ ಬಾಂಡಿಂಗ್ ಮಾತ್ರ ನಿಮಗೆ ತುಂಬ ಕಾಡ್ತಿದೆ ಅಂದಮೇಲೆ ಈಗ ಬಾಂಡಿಂಗ್ ಮೇಲೇ ಫೋಕಸ್ ಮಾಡ್ತಾ ಹೋದರೆ, ನಾನು ಹೇಳ್ತೀನಿ ನೋಡಿ, ಅದ್ರ ಮೇಲೇ ಫೋಕಸ್ ಮಾಡಿದ್ರೆ ಏನಾಗುತ್ತೆ? ಅಳ್ತಾ ಕೂತ್ಕೋತೀರಿ, ಕರೆಕ್ಟ್? ಊಟ ಸೇರಲ್ಲ, ನಿದ್ದೆ ಬರಲ್ಲ, ಕರೆಕ್ಟ್? ಅದರಿಂದ ಏನು ಸಾಧನೆ ಸಿಗುತ್ತೆ ನಿಮಗೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಹುಟ್ಟಿದೀವಿ ಅಂದಮೇಲೆ ಹಾಗೆ ಕೂತ್ಕೊಂಡು ಬುದ್ಧಿ ಇದ್ದು ಕೂಡ ಸುಳ್ಳು ನೆಪಗಳನ್ನು ಹೇಳ್ಕೊಂಡು ಹಾಗೆ ನಮ್ಮ ಸಮಯವನ್ನು ಕಳೆದ್ರೆ, ಹೇಳ್ತೀನಲ್ಲ, ಈ ಭೂಮಿಗೆ ಭಾರ ಹುಟ್ಟಿರ್ತಕ್ಕಂಥದ್ದು ವೇಸ್ಟ್ ಆಗ್ಬಿಡುತ್ತೆ ಜೀವನದಲ್ಲಿ. ರೈಟ್? ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಅಂಗವೈಫಲ್ಯ ಇದ್ದಂತಹ ವ್ಯಕ್ತಿಗಳು ಕೂಡ ದಿನಂಪ್ರತಿ ಏನೋ ಮಾಡೋಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ಒಂದು ರಿಯಾಲಿಟಿ ಥರನೇ ನೋಡಿ. ಎಷ್ಟೋ ಜನ ಅಂಗವೈಫಲ್ಯ ಇದ್ದಂತಹ ವ್ಯಕ್ತಿಗಳು ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಸರಿ ಹೋಗಿದ್ದಾರೆ, ಬೆಟರ್ ದ್ಯಾನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಿಂಗೆ ಯಾರೋ ಹೊರಗಿನ ವ್ಯಕ್ತಿ, ಹೊರಗಿನ ಕನೆಕ್ಟಿವಿಟಿ, ಹೊರಗಿನ ಪ್ರೀತಿ, ಎಮೋಷನ್ಸ್ ಅದು ಸಿಕ್ತಿಲ್ಲ ಅಂತ ನೀವು ಕೊರಗ್ತಿದ್ದೀರಲ್ಲ, ಡಿಫ್ರೆನ್ಸ್ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎರಡು ಕೈ ಇಲ್ಲ ಅನ್ಕೊಳ್ಳಿ, ಹೇಗೆ ಬದುಕಲಿಕ್ಕೆ ಸಾಧ್ಯ? ಕಷ್ಟ ಆಗತ್ತೆ, ಈಸಿ ಅನ್ಸುತ್ತಾ? ಅಟ್ಲೀಸ್ಟ್ ಹೊರಗಡೆ ಇರದೇ ಇರೋ ವ್ಯಕ್ತಿ ಅವರಿಲ್ಲ ಅಂದ್ರೂ ಕೂಡ ಒಬ್ಬಂಟಿ ಜೀವನ ಮಾಡಿಬಿಡ್ಬೋದು ಆರೋಗ್ಯ ಚೆನ್ನಾಗಿದ್ರೆ. ಬಟ್ ಆರೋಗ್ಯನೇ ಸರಿಯಿಲ್ಲ, ಕೈ ಇಲ್ಲ, ಕಾಲಿಲ್ಲ ಅಂದಾಗ ಆ ಬದುಕು ಹೇಗೆ ಚಾಲೆಂಜಿಂಗ್ ಆಗಿರುತ್ತೆ? ಎರಡು ಕೈ ಇಲ್ಲ ಅಂದಾಗ ಬೆನ್ನು ಹೇಗೆ ಕೇರ್ಕೊಳ್ತೀರಿ, ಸ್ನಾನ ಹೇಗೆ ಮಾಡ್ತೀರಿ? ಅಂಥ ವ್ಯಕ್ತಿಗಳು ಕೂಡ ಇವತ್ತು ಎವ್ರಿ ಡೇ ಚಾಲೆಂಜಸ್ ಒಪ್ಕೊಂಡು ಇಲ್ಲ ಅನ್ನೋ ಕೊರಗನ್ನ ಬಿಟ್ಟು ಏನಿದೆಯಲ್ಲ ಅದರ ಮೇಲೆ ಫೋಕಸ್ ಮಾಡ್ತಾ ಲೈಫನ್ನ ಲೀಡ್ ಮಾಡ್ತಾ ಇದ್ದಾರಲ್ಲ, ಅವರಿಗಿಂತ ವೀಕ್ ಮೈಂಡೆಡ್ ನೀವಾ ಅಥವಾ ನಿಮ್ಮ ಥಾಟ್ ಪ್ರಾಸೆಸ್ ಪ್ಯಾಟರ್ನ್ ಏನಾದರೂ ಬೇರೆ ಕೊಟ್ಟಿದ್ದಾನ?
ಇಲ್ಲ, ಒಂದೇ ಕೊಟ್ಟಿದ್ದಾನೆ. ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್. ಈ ಭಾವನೆಗಳು ಹೇಗೆ ಹುಟ್ಟುತ್ತೆ ಗೊತ್ತಾ? ನೀವು ಯಾವುದನ್ನ ಹೇಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತಿರಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮೇಲೆ ನಿಮ್ಮ ಭಾವನೆಗಳು ಬಿಲ್ಡ್ ಆಗ್ತಾ ಹೋಗುತ್ತೆ, ಯೋಚನೆಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ನೀವು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡಾಗ ನಿಮ್ಮ ಭಾವನೆಗಳು, ನಿಮ್ಮ ಯೋಚನೆಗಳು ನೆಗೆಟಿವ್ ಆಗ್ತಾ ಹೋಗುತ್ತೆ. ಕರೆಕ್ಟ್? ಕೈ ಇಲ್ದೇ ಇರ್ತಕ್ಕಂಥ ವ್ಯಕ್ತಿ ಪಾಸಿಟಿವ್ ಆಗಿ ತಗೊಳ್ತಾನೆ. ಏನು, 2 ಕೈ ಇಲ್ಲ ನನಗೆ, ನೆಕ್ಸ್ಟ್ ನಾನು ಬದುಕಬೇಕು, ತಿನ್ಬೇಕು, ನನ್ನ ಲೈಫ್ ನಾನು ಕಟ್ಕೋಬೇಕು ಅಂತ ಪಾಸಿಟಿವ್ ಆಗಿ ತಗೊಳ್ತಾನೆ. ಪಾಸಿಟಿವ್ ಯೋಚನೆಗಳು ಬರುತ್ತೆ. ನೀವು ಹೊರಗಡೆಯಿಂದ ಬರುವಂತಹ ಪ್ರೀತಿ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀರಿ. ಯಾವ ಪ್ರೀತಿ ಪರ್ಮನೆಂಟ್ ಆಗಿ ಉಳಿಯಕ್ಕೆ ಸಾಧ್ಯ ಜೀವನದಲ್ಲಿ? ಎಲ್ಲರೂ ಕೂಡ ಏನು ಅಂದ್ರೆ ಹೊರಗಡೆಯಿಂದ ಅಥವಾ ಎಲ್ಲೋ ಒಂದ್ ಕಡೆ ಇನ್ನರ್ ಅಲ್ಲ, ಔಟರ್ ಎಕ್ಸ್ಟರ್ನಲ್ ಪ್ರೀತಿ ಬಯಸ್ತಾರೆ. ಯಾವ ಪ್ರೀತಿ ಪರ್ಮನೆಂಟ್ ಆಗಿ ಉಳಿಯುತ್ತೆ ನಿಮ್ಗೆ? ಯಾರು ಸಂತಾನ ಕೊಡೋರು, ಯಾರು ಜೀವನ ಪೂರ್ತಿ ಇರ್ತಾರೆ ನಿಮ್ಮ ಲೈಫಲ್ಲಿ? ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಯಾರು ಇರ್ತಾರೆ? ಎಷ್ಟೇ ಪ್ರೀತಿ ಮಾಡುವಂಥ ನಿಮಗೆ ಒಬ್ಬ ಗಂಡ ಆಗ್ಲಿ ಹೆಣ್ಣಾಗ್ಲಿ ಸಿಕ್ಕಿಡ್ರುವೆ ನಿಮ್ಮ ಸಾವಿನ ತನಕ ಯಾರೂ ಬರಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಮಲಗಬೇಕಾದ್ರೂ ಕೂಡ ಇಬ್ರು ದೂರ ದೂರ ಮಲಗಬೇಕಾಗುತ್ತೆ. ಕಚ್ಕೊಂಡೆ ತಪ್ಕೊಂಡೆ ಮಲಗಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ವಾಸ್ತವತೆಯನ್ನ ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದನ್ನ ಪಾಸಿಟಿವ್ ಸೈಡಲ್ಲಿ ಹೋಗಿ. ಏನ್ ಆಗಿದೆಯೋ ಅದಾಗೋಗಿದೆ, ಏನಾಗಬೇಕಾಗಿದೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಬಿಕಾಸ್ 25-30 ವರ್ಷ ಕಳೆದುಬಿಟ್ಟಿದ್ದೀರಾ ಅನ್ಕೊಳ್ಳಿ, ಅಥವಾ 40-45 ಕಳೆದುಬಿಟ್ಟಿದ್ದೀರಾ ಅನ್ಕೊಳ್ಳಿ. ಆ ಕಳೆದು ಹೋಗಿರುವ ಸಮಯ ಮತ್ತೆಂದು ನಿಮಗೆ ರಿಪೀಟ್ ಸಿಗಲ್ಲ. ಇನ್ನು 60 ವರ್ಷ ಟಾರ್ಗೆಟ್ ಈ ಜನರೇಷನ್ಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ? ಅದರಲ್ಲಿ ಏನ್ ಮಾಡಕ್ಕೆ ಸಾಧ್ಯ ಇದೆ? ನಿಮ್ಮನ್ನ ಬಿಟ್ಟು ಹೋಗಿರೋ ವ್ಯಕ್ತಿ ಎಲ್ಲೋ ಚೆನ್ನಾಗಿದ್ದಾನೆ ಇನ್ನೊಬ್ರೊಟ್ಟಿಗೆ ಅಂದ ಮೇಲೆ ನೀವು ಯೋಚನೆ ಮಾಡ್ತಾ ಕೂತ್ಕೋಬೇಕಾ? ಅವ್ರು ಖುಷಿಯಾಗಿರ್ಬೇಕಾದ್ರೆ ನೀವು ಕಣ್ಣೀರ್ ಹಾಕ್ಬೇಕಾ? ಪ್ರಶ್ನೆ ನಿಮ್ಗೆ. ಜೀವ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ನಿಮ್ಮನ್ನ ಪ್ರೀತಿ ಮಾಡುವಂಥ ನಿಮ್ಮ ಫ್ಯಾಮಿಲಿ, ಇವ್ಯಾವುದು ನೆನಪಿಗೆ ಬರ್ತಾ ಇಲ್ವಾ ನಿಮ್ಗೆ? ನನ್ನ ಪ್ರಶ್ನೆ. ಕಷ್ಟ ಆಗುತ್ತೆ, ಆದ್ರೆ ಕಷ್ಟ ಆದ್ರೂ ಬಿಕಾಸ್ ನಾವು ಅದನ್ನ ಬೇಕು ಅಂತ ತಗೊಂಡಿದ್ವಿ, ಎಮೋಷನ್ಸ್ ಬಿಲ್ಡ್ ಆಗಿತ್ತು, ಕಷ್ಟ ಆಗುತ್ತೆ. ಟೈಮ್ ಆಫ್ ಪೀರಿಯಡ್ ಕಷ್ಟ ಅನ್ಸುತ್ತೆ. ಅದನ್ನ ಫೇಸ್ ಮಾಡಿ ಒಪ್ಕೊಳ್ಳಿ. ಮನಸ್ಸು ಮಾತು ಕೇಳ್ತಿಲ್ಲ ಸರ್, ಮನಸ್ಸು ಮಾತು ಕೇಳುವ ಹಾಗೆ ಮಾಡಿ. ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದಿನಕ್ಕೆ ಬದಲಾವಣೆ ಆಗಾಗ ಎಷ್ಟೋ ಜನ ಗೋಳಾಟ. ಇದಕ್ಕೆ ಯಾವುದೇ ಮೆಡಿಸಿನ್, ಡ್ರಗ್ಸ್, ಆಲ್ಕೋಹಾಲ್ ನೋ. ನೀವದು ನಿಮ್ಮ ಥಾಟ್ ಪ್ರಾಸೆಸ್ನ ಆ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಈ ಲೈಫ್ ಹೇಗೆ ಗೊತ್ತಾ? ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನಿಮ್ಮ ಯೋಚನೆಗಳೇ ನಿಮ್ಮ ಬದುಕು. ಈಗ ಈ ವಿಡಿಯೋ ನೋಡ್ತಿದ್ದೀರಾ ಅಂದಮೇಲೆ ಆ ಥಂಬ್ನೇಲ್ ಪೋಸ್ಟರ್ ನೋಡ್ತೀರಿ. ನೋಡೋಣ ಇರು ಇದೆಯೋ ಒಂದು ನಮಗೆ ರಿಲೇಟೆಡ್ ಇದೆ ಅಂತ ನಿಮಗೆ ಅನಿಸ್ತು. ಫಸ್ಟು ನೋಡ್ತಾ ಇದ್ದೀರಿ. ಎಲ್ಲದೂ ಕೂಡ ನಿಮ್ಮ ಅನಿಸಿಕೆ, ನಿಮಗೆ ಅನಿಸಿದ ಮೇಲೇನೆ ಮೂವ್ ಆನ್ ಆಗ್ತೀರಿ ನೀವು. ಎಸ್ ಆರ್ ನೋ? ಸೊ ನಿಮಗೆ ಅನಿಸುವ ಮೀನ್ಸ್ ಏನು? ನಿಮ್ಮ ಯೋಚನೆ. ನಿಮ್ಮ ಯೋಚನೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಪಾಸಿಬಿಲಿಟಿ ಇದೆ. ಎವ್ರಿಥಿಂಗ್ ಇಸ್ ಪಾಸಿಬಿಲಿಟಿ ಇದೆ. 18-20 ವರ್ಷದ ಹುಡುಗಿ ಸನ್ಯಾಸತ್ವ ತಗೊಳ್ತಾಳೆ, ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡಿ ಹೋಗ್ತಾಳೆ ಅಂತ ಹೇಳಿದ್ರೆ ಅವಳಿಗೆ ಆ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ನಿಮಗೂ ಈ ಪಾಸಿಬಿಲಿಟಿ ಇದೆ. ಬಟ್ ನೀವು ಆಗುತ್ತೆ ಎಸ್ ಅಂತ ಹೇಳಿ ನೀವು ನಿಮ್ಮ ಪರ್ಪಸ್ ಮೇಲೆ ಕೆಲಸ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಎಮೋಷನಲ್ ಆಗಿ ಥಿಂಕ್ ಮಾಡೋಕೆ ಹೋಗಬೇಡಿ, ಎಮೋಷನಲ್ ಆಗಿ ವೀಕ್ ಆಗ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಥಿಂಕ್ ಆನ್ ಪ್ರಾಕ್ಟಿಕಲ್, ಏನ್ ಮೂವ್ ಆನ್ ಆಗಿ. ಸ್ನೇಹಿತರೆ, ಒಂದು ಮಾತಂತೂ ಹೇಳಕ್ ನಾನು ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ ಬದುಕಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗಿ, ವಾಸ್ತವತೆನ ಅರ್ಥ ಮಾಡ್ತಾ ಹೋಗಿ. ಅಂಡ್ ಒಂದ್ಸಲ ಈ ಲೈಫ್ ಸಿಕ್ಕುತ್ತೆ, ಆ ಲೈಫನ್ನ ಸರಿಯಾಗಿ ಬಳಸ್ಕೊಳ್ಳೋಣ. ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಬಿಕಾಸ್ ನಿನ್ನೆ ಅದು ನಡೆದಿದ್ದು ಇವತ್ತಲ್ಲ, ಇವತ್ತು ಹೊಸದಾಗಿ ನಿಮ್ಗೆ ಸಮಯ ಸಿಕ್ಕಿದೆ ಅಂತ ಹೇಳ್ತಾ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಕೊಡ್ತು, ರಿಯಲೈಸೇಷನ್ ಆಯ್ತು ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಮಸ್ತೆ.